ಅದಕ್ಕೆ ಈ ಹುಣ್ಣಿಮೆ ಉತ್ತರ ಕೊಡುತ್ತೆ. ಪಾರ್ಥ, ನೀನು ನಾಗಮಣಿ ರಕ್ಷಣೆಗೆ ಮೀಸಲಾಗಿರುವ ಕುಟುಂಬದಲ್ಲಿ ಹುಟ್ಟಿರೋನಲ್ವಾ? ಅದಾಗಬಾರ್ದು ನೀನು ಸಾಯಲೇಬೇಕು. ಹೌದು, ಪಾರ್ಥನ ಅಂತ್ಯ ಆಗಬೇಕು, ಆಗಲೇಬೇಕು. ತನಗೆ ಇನ್ನೇನು 25 ವರ್ಷ ತುಂಬ್ತಾ ಬಂತು. ಅದಾಗೋದ್ರೊಳಗೆ ಪಾರ್ಥ ಸಾಯಲೇಬೇಕು. ಪಾರ್ಥ ದೈವಾಂತ ಸಂಭೂತ. 25 ವರ್ಷ ತುಂಬಿಟ್ರೆ ಅವನ್ ಯಾರು ಮುಟ್ಟಕ್ಕಾಗಲ್ಲ. ಪಾರ್ಥನ ಅಂತ್ಯವಾಗದೆ ನಮ್ಮ ವಂಶಕ್ಕೆ ನಾಗಮಣಿ ದಕ್ಕಲ್ಲ. ಅದಕ್ಕೆ ನಾಗಮಣಿ ನಮ್ಮ ಪಾಲಾಗಬೇಕು ಅಂದ್ರೆ ಪಾರ್ಥ ಈ ಹುಣ್ಣಿಮೆ ದಿನ ಸಾಯಲೇಬೇಕು. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ, ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ, ಉತ್ಪಾಲಕ! ಪಾರ್ಥನ ಸಾಯಿಸೋ ಹೊಣೆ ನಿಂದು. ಅವನನ್ನ ಈ ಮಾಯಾ ಬಂಧನದೊಳಗೆ ನಾನು ಕರ್ಕೊಂಡ್ಬರ್ತೀನಿ. ಬೇಟೆ ನಿನ್ನ ಬಳಿ ಬರೋವರೆಗೂ ಕಾಯ್ತಾ ಇರೋ. ಇದೊಂದು ಧರ್ಮ ಯುದ್ಧ ಉತ್ಪಾಲಕ. ಯುದ್ಧದಲ್ಲಿ ನ್ಯಾಯ, ನೀತಿ, ಧರ್ಮ ಯಾವುದೂ ಇರಬಾರ್ದು. ಯಾವುದನ್ನು ಲೆಕ್ಕಕ್ಕೆ ಮುಂದಕ್ಕಬೇಕು. ಈ ಮಹಾ ಸಂಗ್ರಾಮದಲ್ಲಿ ಪ್ರಾಣವನ್ನು ನಿಷ್ಠೂರವಾಗಿ ತೆಗಿಲೇಬೇಕಾಗಿದೆ. ಸಿದ್ಧನಾಗು ಉತ್ಪಾಲಕ, ಸಿದ್ಧನಾಗು. ಎಲ್ಲ ನಾನು ಅಂದ್ಕೊಂಡಂಗೆ ಆಯ್ತಲ್ಲ. ಯಾರೋ ಅರ್ಶನ್ನ ಮೋಸ ಮಾಡಿ ಕರ್ಕೊಂಡು ಹೋಗಿ ಬಲೆ ಬೀಸಿ ಅವನ್ನ ಸಾಯಿಸಿದ್ದಾರೆ. ಆದ್ರೂ ಯಾಕೆ ಹರ್ಷನ್ ಮೇಲೆ ಯಾಕೇನ್ ದ್ವೇಷ? ಅಯ್ಯೋ ಅಜ್ಜಿ, ನನ್ನ ಮೇಲೆ ಬೇಜಾರಾಜಿ? ಅಯ್ಯೋ, ನಾನು ಯಾಕೆ ನಿನ್ ಮೇಲೆ ಬೇಜಾರು ಮಾಡ್ಕೊಳ್ಳಿ? ಯಾಕೆ ಕೇಳ್ತಿದ್ಯಾ? ಅಲ್ಲ, ಅಮೃತ ಅವ್ರ ವಿಷಯದಲ್ಲಿ ನಿಮ್ಮ ಜೊತೆ ಒರಟಾಗಿ ಮಾತಾಡ್ಬಿಟ್ಟೆ. ಅದಕ್ಕೆ ಇನ್ನು ನನ್ನ ಮೇಲೆ ಬೇಜಾರಾಜಿ. ನಾನೇ ನಿನ್ನ ಕ್ಷಮೆ ಕೇಳಬೇಕು. ನಾನೇ ಆತರ ಬಿದ್ದು ಸುಮ್ಮನೆ ಅಮೃತನ ಮೇಲೆ ಅನುಮಾನ ಪಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ. ಚೇಚೆ, ನಾನು ಹಾಗಲ್ಲ ಅಜ್ಜಿ ಹೇಳಿದ್ದು. ಅನುಮಾನ ಬರೋದು ತಪ್ಪಲ್ಲ, ಆದರೆ ಅನುಮಾನಗಳಿಗೆ ಕಾರಣ ಇರಬೇಕಲ್ವ ಅಜ್ಜಿ? ಹಾಗೆ ಅನುಮಾನಕ್ಕೆ ಆಧಾರನೂ ಇರಬೇಕಲ್ವ ಅಜ್ಜಿ? ಅದಕ್ಕೆ ಕೋಪ ಬಂತು ಅಷ್ಟೇ. ಆದರೆ
ಸಂದರ್ಭನೇ ಆಗಿತ್ತಲ್ವಾ ಅರ್ಜುನ್? ಏನೇ ಸಂದರ್ಭ ಅಂತಂದ್ರೂ ಅನುಮಾನ ಪಡೋದಕ್ಕೆ ಒಂದು ಮಿನಿಮಮ್ ಲಾಜಿಕ್ ಅಂತ ಇರಬೇಕಲ್ವ ಅಜ್ಜಿ. ಅಲ್ಲೆಲ್ಲೋ ಹರ್ಷ ಸಾಯೋದಕ್ಕೂ ನೀವು ಇಲ್ಲಿ ನನ್ನ ಅಮೃತ ಬಗ್ಗೆ ಅನುಮಾನ ಪಡೋದಕ್ಕೂ ಹೇಗೆ ಸಂಬಂಧ ಅಜ್ಜಿ? ಅಲ್ಲ, ಎಷ್ಟೇ ಕಲ್ಪನೆ ಅಂದ್ಕೊಂಡ್ರು ಆ ಕಲ್ಪನೆ ಒಳಗೆ ನನ್ನ ಅಮೃತ ಬರೋದಕ್ಕೆ ಹೇಗಜ್ಜಿ ಸಾಧ್ಯ? ನಿಮಗೆ ಅಮೃತ ಅವ್ರ ಮೇಲೆ ಅಸಮಾಧಾನ ಇದೆ ಸರಿ, ಹಾಗಂತ ಯಾರ್ಯಾರೋ ಕೊಲೆ ಆಪಾದನೆನ ಅವ್ರ ಮೇಲೆ ಹೊರ್ಸಕ್ಕೆ ಹೋದ್ರಲ್ಲ, ನನಗದು ತಡ್ಕೊಳಕ್ಕಾಗಲಿಲ್ಲ ಅಜ್ಜಿ. ಹೋಗ್ಲಿ ಬಿಡು, ನಾನು ಮಾಡಿದ್ದು ನನಗೆ ಸರಿ, ನೀನು ಮಾಡಿದ್ದು ನಿನಗೆ ಸರಿ. ಆ ಥರ ಬಿದ್ಬಿಟ್ಟೆ ಅಂತ ಕ್ಷಮೆ ಕೇಳಿದ್ನಲ್ಲ. ಅಯ್ಯೋ ಹಾಗಲ್ಲ ಅಜ್ಜಿ, ನೀವು ನನ್ನ ಹತ್ರ ಕ್ಷಮೆ ಕೇಳಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಸುಮ್ಮನೆ ಹೀಗೆ ಮಾತು ಬಂತಲ್ಲ, ಅದಕ್ಕೆ ಕೇಳಿದೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳೋದಕ್ಕೆ ಬಂದೆ. ನನಗೆ ನೀವು ಮತ್ತು ಅಮೃತ ಅವರು ಎರಡು ಕಣ್ಣುಗಳಿದ್ದ ಹಾಗೆ. ಈ ಎರಡರಲ್ಲಿ ಯಾವುದಕ್ಕೆ ನೋವಾದರೂ ನನಗೆ ದುಃಖ ಆಗುತ್ತೆ. ಹೋಗ್ಲಿ ಬಿಡು, ಮನಸ್ಸಿಗೆ ಬೇಜಾರಾಗೋದನ್ನ ಜಾಸ್ತಿ ನೆನೆಸ್ಕೋಬಾರ್ದಂತೆ. ತುಂಬ ಒತ್ತಾಗಿದೆ, ಹೋಗಿ ಮಲ್ಕೋ. ಸರಿ ಅಜ್ಜಿ. ಆದರೆ ನಿಮ್ಮ ಹತ್ರ ಒಂದು ವಿಚಾರ ಹೇಳೋದಿತ್ತು. ಏನು? ಆಗಲಿ ನಿನ್ನ ಹತ್ರ ಹರ್ಷನ ಯಾರೋ ಸಾಯಿಸಿದ್ರು ಅಂತ ಹೇಳಿದ್ನಲ್ಲ, ಹರ್ಷನ ಸಾಯಿಸಿದ್ದು ಒಂದು ಹಾವು. ಅಂತೂ ನಾನು ಅಂದ್ಕೊಂಡ ಹಾಗೆ ನಿರ್ವಿಘ್ನವಾಗಿ ಪೂಜೆ ನೆರವೇರಿದೆ. ಇಷ್ಟು ದಿನ ನಾನು ಏಕಾಂಗಿಯಾಗಿದ್ದೆ ಅನ್ನೋ ಕೊರಗು ನನ್ನನ್ನು ಕಾಡ್ತಾ ಇತ್ತು. ಆದರೆ ಇವತ್ತು ಆ ಕೊರಗು ನೀಗೋ ದಿನ ಹತ್ತಿರ ಬಂದಿದೆ. ಇವತ್ತು ನನ್ನ ಆಪ್ತ ಗೆಳತಿಯಾದ ನನ್ನ ಶೇಷ ನನಗೆ ಮತ್ತೆ ಸಿಗ್ತಾ ಇರೋ ದಿವ್ಯಗಳಿಗೆ, ನನ್ನ ಹೋರಾಟಕ್ಕೆ ಹೆಗಲು ಕೊಡೋ ನನ್ನ ಗೆಳತಿ ಸಿಗೋ ವಿಶೇಷವಾದ ದಿನ. ಪರಮೇಶ್ವರ, ಅಂತೂ ನನ್ನ ಕೂಗು ನನಗೆ ಕೇಳಿಸ್ತಲ್ವಾ? ನನ್ನ ಈ ಏಕಾಂಗಿ ಹೋರಾಟ ಇವತ್ತಿಗೆ ಕೊನೆ ಆಗ್ತಿದೆ ಪರಮೇಶ್ವರ. ಎಲ್ಲವೂ ನಿನ್ನ ಕೃಪೆ, ನೀನೊಬ್ಬನ ಆಶೀರ್ವಾದ ಹೀಗೆ ನನ್ನ ಮೇಲೆ ಸದಾ ಇರಲಿ. ನಾನು ಶೇಷ ಒಂದಾಗ್ಬಿಟ್ರೆ ಯಾವ ಶತ್ರುಗಳಿಗೂ ನಮ್ಮನ್ನು ಹಿಮ್ಮೆಟ್ಟಿಸೋದಕ್ಕೆ ಆಗಲ್ಲ. ನಾವಿನ್ನು ಯಾರಿಗೂ ಹೆದರಬೇಕಾಗಿಲ್ಲ. ನನ್ನ ಹೋರಾಟಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ಧನ್ಯಳಾದೆ ತಂದೆ, ಧನ್ಯಳಾದೆ. ಆದರೆ ನೆನಪಿರಲಿ, ನಿನಗೆ ಸಿಗೋ ಶೇಷ ಮೊದಲಿನ ಶೇಷ ಆಗಿರುವುದಿಲ್ಲ. ಹರ್ಷನ್ನ ಸಾಯಿಸಿದ್ದು ಏನು ಹೇಳ್ತಾ ಇದ್ಯಾ? ಹಾವ? ಹೌದು ಅಜ್ಜಿ, ಅದು ಅಂತಿಂತ ಹಾವಲ್ಲ. ಕಚ್ಚೆ 5 ನಿಮಿಷಕ್ಕೆ ಅವನ ಮೈಯೆಲ್ಲ ನೀಲಿಯಾಗೋಯ್ತು. ವಿಲ ವಿಲ ಅಂತ ಒದ್ದಾಡ್ಸೋದ ಅಜ್ಜಿ. ನೆನೆಸ್ಕೊಂಡ್ರೆ ಮೈಯೆಲ್ಲ ಚುಮ್ಮನ್ನುತ್ತೆ. ಅಬ್ಬ, ಎಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ನಡೆದು ಹೋಯ್ತು ಅಜ್ಜಿ. ಅವಳೇ ಈ ಕೆಲಸ ಮಾಡಿರೋದು. ಅವಳನ್ನು ಬಿಟ್ಟು ಬೇರೆ ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅಜ್ಜಿ, ಅಜ್ಜಿ, ನೀನು ಯಾರ ಬಗ್ಗೆ ಮಾತಾಡ್ತಾ ಇದೀಯಾ?
ಅವಳು ಅಂದರೆ ಯಾರಜ್ಜಿ? ಹರ್ಷನ್ನ ಸಾಯಿಸಿದ್ದು ಮನುಷ್ಯರಲ್ಲ ಅಂತ ಹೇಳಿದ್ನಲ್ಲ, ಒಂದು ಹಾವು ಅಂತ ಹೇಳಿದ್ನಲ್ಲ ಅಜ್ಜಿ. ಹಾಗಾದ್ರೆ ಆವತ್ತು ಹರ್ಷನ್ ಜೊತೆ ಮಯೂರಿ ರೂಪದಲ್ಲಿದ್ದು, ಹಾಗಾದ್ರೆ ಯಾರೋ ಪ್ಲಾನ್ ಮಾಡಿ ಮಯೂರಿ ರೂಪದಲ್ಲಿ ಬಂದು ಹರ್ಷನ್ನ ಸಾಯಿಸಿದ್ದಾರೆ ಅಂತಾಯ್ತು. ಆವತ್ತು ನನ್ನ ರೂಪದಲ್ಲಿ ಬಂದು ಅಮೃತ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಅವರೇ ಅಂತಾಯ್ತು. ಯಾರಜ್ಜಿ? ನಮ್ಮ ಕುಟುಂಬದ ಮೇಲೆ ಕಣ್ಣಿಟ್ಟಿರೋರು ಯಾರಜ್ಜಿ? ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೇಳಜ್ಜಿ. ನೀನು ಆಗ್ಲೇ ಅವಳು ಅಂತಂದಲ್ಲ, ಅದ್ಯಾರಜ್ಜಿ? ನಿನಗೇನೋ ಗೊತ್ತು, ಅದೇನೋ ಅಂತ ಹೇಳಜ್ಜಿ. ಹೇಳಜ್ಜಿ, ನಿನಗೆ ಯಾರ ಬಗ್ಗೆ ಏನಾದರೂ ಅನುಮಾನ ಇದೆಯಾ? ಹೇಳಜ್ಜಿ. ನನ್ನೇನು ಕೇಳಬೇಡ, ನನಗೇನು ಗೊತ್ತಿಲ್ಲ, ನಾನು ಮಾತಾಡೋ ಪರಿಸ್ಥಿತಿಲಿಲ್ಲ. ಅಜ್ಜಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೀಯಾ? ಅಜ್ಜಿ, ಅದೇನು ಅಂತ ಹೇಳು ಅಜ್ಜಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಜ್ಜಿ, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅದನ್ನ ನನ್ನ ಹತ್ರ ಹೇಳು ಅಜ್ಜಿ. ಹೇಳಿದ್ನಲ್ಲ ಅರ್ಜುನ್, ಎಲ್ಲ ಅಯೋಮಯವಾಗಿದೆ, ಯಾವುದ್ರಲ್ಲೂ ಸ್ಪಷ್ಟತೆ ಇಲ್ಲ. ಆದ್ರೆ ಒಂದಂತೂ ನಿಜ, ನಮ್ಮ ಕುಟುಂಬದ ಮೇಲೆ ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ. ಯಾವುದಕ್ಕೂ ನಾವೆಲ್ಲರೂ ಹುಷಾರಾಗಿರ್ಬೇಕು ಕಂದ, ಅರ್ಥ ಆಯ್ತಾ? ಅದೆಲ್ಲ ಸರಿ ಅಜ್ಜಿ. ನಿನ್ ಗಾಬರಿ ಆಗಿರೋದು ನೋಡಿದ್ರೆ ನಿನಗೇನೋ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ಹೇಳು ಅಜ್ಜಿ. ನೋಡು ಅರ್ಜುನ್, ಎಲ್ರಿಗಿಂತ ನೀನು ತುಂಬ ಹುಷಾರಾಗಿರ್ಬೇಕು. ಬರೋ ಅಮಾವಾಸ್ಯೆಗೆ ನೀನು ಹುಟ್ಟಿದಪ್ಪ, ನಿನಗೆ 25 ವರ್ಷ ತುಂಬುತ್ತೆ. ನಾನು ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ ಕಣೋ. ನಿನ್ನ ಮೇಲೆ ಅದು ಯಾವ ವಕ್ರ ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ. ನೀನು ತುಂಬ ಹುಷಾರಾಗಿರ್ಬೇಕು, ಅರ್ಥ ಆಯ್ತಾ? ಇದೆಲ್ಲ ಸರಿ ಅಜ್ಜಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ನಿಗೂಢ ಇದೆ ಅಂತ
ಯಾರೆಷ್ಟೇ ಜಾಗೃತರಾದರೂ ಏನು ಮಾಡೋಕ್ಕಾಗಲ್ಲ ದಮಯಂತಿ. ಸಾವು ಮನೆ ಬಾಗಿಲನ್ನ ತಟ್ತಾ ಇದೆ. ಸಾವು ಹೆಗಲ ಮೇಲೆ ಏರ್ ಕೂತಿದೆ. ಯಾರೇನು ಮಾಡೋಕ್ಕಾಗಲ್ಲ. ಅದು ಕರೆದ ಕಡೆ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ. ದಮಯಂತಿ, ಇಷ್ಟು ವರ್ಷ ಕಣ್ಣಿನ ರೆಪ್ಪೆಯೊಳಗೆ ಬಚ್ಚಿಟ್ಕೊಂಡು ಪಾರ್ಥನ ಕಾಪಾಡ್ಯಲ್ಲ, ಇವತ್ತು ಅವನ ಅಂತ್ಯ ನಿಶ್ಚಿತ. ದಮಯಂತಿ, ಪಾರ್ಥನ ಸಾವು ಹೇಗಾಗುತ್ತೆ ಅನ್ನೋ ಕುತೂಹಲ ನನಗೂ ಇದೆ. ಪಾರ್ಥನ ಸಾವನ್ನ ಕಣ್ಣು ತುಂಬ್ಕೋಬೇಕಿದೆ. ನೆಮ್ಮದಿಯಾಗಿ ಅವನ ಸಾವನ್ನ ಇದೇ ಕಣ್ಣುಗಳಲ್ಲಿ ನೋಡಿ ಸಂಭ್ರಮಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ದಮಯಂತಿ. ನಮ್ಮ ವಂಶಗಳ ನಡುವಿನ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದ ಥರ ಆಗಿತ್ತಲ್ವಾ? ಆ ಸಂಘರ್ಷ ಪಾರ್ಥನ ಸಾವಿಂದ ಮತ್ತೆ ಒತ್ಕೊಂಡು ಹುರಿಯುತ್ತೆ. ನಿನ್ನ ಮುದ್ದಿನ ಕಣ್ಮಣಿ ಪಾರ್ಥನ ಸಾವು ಈಗ ನನ್ನ ಕೈಲಿದೆ. ಅದನ್ನು ಯಾರಿಂದಲೂ ತಪ್ಪಿಸಕ್ಕಾಗಲ್ಲ. ಸಿಹಿ ಸುದ್ದಿ ತಗೊಂಡೇ ಇಲ್ಲಿಂದ ವಾಪಸ್ ಹೋಗ್ತೀನಿ. ಇನ್ಮೇಲೆ ಹಾಗಾಗಲ್ಲ ರೀ. ಎಲ್ರಿಗೂ ಹಿಟ್ಲರ್ ತರ ವಾರ್ನ್ ಮಾಡಿ ಬಂದಿದ್ದೀನಿ. ನನ್ನ ಮುದ್ದಿನ ಹೆಂಡತಿ ಮೇಲೆ ಇನ್ನೊಂದ್ಸತಿ ಯಾರಾದರೂ ಅನುಮಾನ ಪಟ್ರೆ ಹುಷಾರಂತ. ಓಹೋ, ಹಾಗಾ? ಯಾಕೆ, ನಂಬಿಕೆ ಅಲ್ವಾ? ಎಲ್ಲಿ ಹತ್ರ ಬನ್ನಿ, ಹತ್ರ ಬನ್ರಿ. ಇದಕ್ಕೆ ನೋಡಿ ನಾನು ಹತ್ರ ಬರಲ್ಲ ಅಂತ ಹೇಳೋದು. ಆಯ್ತು ಬಿಡ್ರಿ, ನೀವು ದೂರನೇ ಇರಿ. ನಿಮಗೆ ಹೇಗೆ ಹತ್ರ ಆಗಬೇಕು ಅಂತ ನನಗೆ ಗೊತ್ತು ಅಮೃತ ಅವರೇ. ಅಮೃತ ಅವರೇ, ನೀವು ನನ್ನ ಇಷ್ಟ ಪಡಿ ಬಿಡಿ ಹೀಗೆ ದೂರ ತಳ್ತಾ ಇರಿ. ಆದರೆ ಪದೇ ಪದೇ ನಿಮ್ಮ ಪ್ರೀತಿ ಸಲುವಾಗಿ ಹೇಗೆ ದಂಡೆದು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಠದಿಂದಂತೂ ನಿಮ್ಮನ್ನು ಗೆಲ್ಲೋದಕ್ಕಾಗಲ್ಲ. ಪ್ರೀತಿಯಿಂದನೇ ಗೆಲ್ಲಬೇಕು. ಖಂಡಿತ ಗೆಲ್ತೀನಿ. ಓಹೋ, ನನ್ನ ಬಗ್ಗೆ ಅಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾದರೆ? ಖಂಡಿತ. ಹೆಂಡತಿ ಮನಸ್ಸನ್ನು ಅಷ್ಟು ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡ ಅಲ್ಲ ರೀ ನಾನು. ಸರಿ ಸರಿ, ನಿಮ್ಮ ಭಜನೆ ಎಲ್ಲ ಆಮೇಲಿರಲಿ. ನನಗೆ ತುಂಬ ಸುಸ್ತಾಗಿದೆ.